ನಿನ್ನೆ ಡೆಲ್ಲಿಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಕೂಡ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಐ ಅಲರ್ಟ್ ಆಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿನ್ನೆನೆ ಮಾನ್ಯ ಡಿಜಿ ಅಂಡ್ ಐಜಿಪಿ ಅವರ ಆದೇಶದಂತೆ ಅವ್ರಿಗೆ ಕೂಡ ಎಲ್ಲರಿಗೆ ಅಲರ್ಟ್ ಮಾಡಿದ್ದೇವೆ. ನಿನ್ನೆಯಿಂದನೇ ನಾವು ಎಲ್ಲಾ ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ AC ಆಂಟಿ ಸಬೋಟೇಜ್ ಚೆಕಿಂಗ್ ಕೂಡ ಆಗಿದೆ. ಜಿಲ್ಲಾದ್ಯಂತ ಎಲ್ಲಾ ಕಡೆ ಚೆಕ್ ಪೋಸ್ಟ್ ಗಳನ್ನು ಕೂಡ 18 ಚೆಕ್ ಪೋಸ್ಟ್ ಗಳನ್ನ ಹಾಕಿದೀವಿ. ನೆನ್ನೆನೆ ಎಲ್ಲಾ ಕಡೆ ಲಾಡ್ಜಸ್, ರೆಸ್ಟೋರೆಂಟ್ಸ್, ಎನಿ ಸಸ್ಪೆಕ್ಟ್ಸ್ ಬೇರೆ ತರದಕ್ಕೆ ಕೂಡ ನಾವು ಚೆಕ್ ಮಾಡಿದೀವಿ. ಅದಲ್ಲದೆ ಎಲ್ಲಾ ಕಡೆ ಪ್ಯಾಟ್ರೋಲಿಂಗು, ಗುಡ್ ಮಾರ್ನಿಂಗ್ ಬೀಟು, ಫುಡ್ ಪ್ಯಾಟ್ರೋಲಿಂಗ್ ಈವ್ನಿಂಗ್ ಕೂಡ ಜಾಸ್ತಿ ಮಾಡಿದೀವಿ. ಅದ್ರ ಜೊತೆಗೆ ನಾವು ಯಾವುದೇ ಸಸ್ಪೆಕ್ಟ್ಸ್ ಇದ್ರೆ, ಬೇರೆ ತರದ ಎನಿ ಮೂವ್ಮೆಂಟ್ಸ್ ಇದ್ರೆ ನಮ್ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದೀವಿ. ಮತ್ತೊಮ್ಮೆ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕಿರೋದು ನಮ್ದಲ್ಲ, ನಮ್ದೇನಿರ್ತದೆ ಆಂಟಿ ಇಲ್ವಲ್ಲ, ಹಂಗೇನಿಲ್ಲ, ಚೆನ್ನಾಗಿದೆ. ಹಂಗೆ ನನ್ಗೊಂದ್ಸಲಿ ಇನ್ನೂ ಒಂದ್ಸಲಿ ಚೆಕ್ ಮಾಡ್ತೀನಿ. ಅಲ್ಲ, ರೈಲ್ವೆದು ಯಾರು ಹಾಕಿದ್ದಾರೆ ಏನು ಚೆಕ್ ಮಾಡಿಸ್ತೀನಿ. ನಾವ್ ಹಾಕಿರಲ್ಲ, ಅದು ರೈಲ್ವೆ ಪೊಲೀಸ್ ಅವ್ರಿಗೆ ಬರ್ತದೆ. ಬಟ್ ಸ್ಟಿಲ್ ಅವ್ರು ಹಾಕಿದಾರ, ಯಾರು ರೈಲ್ವೆ ಅವ್ರ ಕಡೆಯಿಂದಾನೇ ಹಾಕಿರ್ತಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇಂದಾನೆ. ತಾವ್ ಹೇಳಿದ್ದನ್ನ ಅದನ್ನ ಕೂಡ ಒಂದ್ಸಲಿ ಚೆಕ್ ಮಾಡಿಸ್ತೀನಿ, ಮಾತಾಡ್ತೀನಿ ನಾನು ರೈಲ್ವೆ ಇನ್ಸ್ಪೆಕ್ಟರ್ಗೆ ಅದ್ರ ಬಗ್ಗೆ. ಅಲ್ಲಿ ಕೂಡ ಬ್ಯಾಗೇಜ್ ಚೆಕರು ಬಂದಿದೆ ಅಲ್ವಾ, ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡ್ತಾರೆ. ಓಕೆ, ಅದನ್ನ ನಾನು ಒಂದ್ಸಲಿ ಗಮನ ಹರಿಸಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಒಂದ್ ಮೆಮೊ ಪುಟಪ್ ಮಾಡಿ.